ಈ IPL ಅನ್ನೋದು ಅದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭ ಆದಂಥ ಒಂದು ಹೊಸ ಟ್ರೆಂಡ್. ಅದು ಕಮರ್ಷಿಯಲ್ ಆಗಿ ಯಶಸ್ವಿಯಾಗಿದೆ. ಅದು ಹಿಂದೆ ಇದ್ದಿದ್ದು ರಣಜಿ ಟ್ರೋಫಿ ಅಂತ ನಡೀತಿತ್ತು. ರಾಜ್ಯಗಳ ನಡುವೆ, ದೇಶಗಳ ನಡುವೆ ರಾಷ್ಟ್ರವನ್ನು ಪ್ರತಿನಿಧಿಸಿದ ತಂಡಗಳು ಆಡ್ತಾ ಇತ್ತು. ಈಗಲೂ ಆಡ್ತವೆ. ಅದು ರಾಷ್ಟ್ರವನ್ನು ಪ್ರತಿನಿಧಿಸುವಂಥ ತಂಡ. ನಮಗೆ ಸ್ವಾಭಾವಿಕವಾಗಿ ನಮ್ಮ ರಾಷ್ಟ್ರ ಗೆದ್ದಾಗ ಸಂಭ್ರಮ, ಸೋತಾಗ ಬೇಸರ ಎರಡೂ ಆಗ್ತಾಯಿತ್ತು. ಯಾಕೆಂದರೆ ಎಮೋಷನಲ್ಲಿ ನಾವು ನಮ್ಮ ದೇಶದ ಜೊತೆಗೆ ಕನೆಕ್ಟ್ ಆಗಿರೋ ಕಾರಣಕ್ಕೆ. ಕೆಲವೊಮ್ಮೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ನಡಿಬೇಕಾದ್ರೆ ನಾವೆಲ್ಲರೂ ಯುದ್ಧವೇ ನಡೀತಾ ಇದೆ ಅನ್ನೋ ರೀತಿಯ ಕುತೂಹಲದಲ್ಲಿ ಜನಸಾಮಾನ್ಯರು ಇನ್ವಾಲ್ವ್ ಆಗ್ತಿದ್ವಿ. ಸಿಕ್ಸರ್ ಹೊಡೆದಾಗ ಇವರು ಬಾಂಬೆ ಹಾಕಿದ್ದಾರೆ ಅನ್ನೋ ಥರ ಅವರು ಆ ಥರ ಒಂದು ಸಂಭ್ರಮ ಪಡ್ತಿದ್ವಿ. ಅಲ್ಲೊಮ್ಮೆ ಇಲ್ಲೊಮ್ಮೆ ಕೆಲವೊಬ್ಬರು, ಎಲ್ಲರೂ ಅಂತ ನಾನು ಹೇಳಲ್ಲ, ಪಾಕಿಸ್ತಾನ ಗೆದ್ದಾಗ ನಮ್ಮ ದೇಶದೊಳಗೆ ಸಂಭ್ರಮಿಸಿದಾಗ ಅವ್ರನ್ನ ದ್ರೋಹಿಗಳು ಅಂತ ನಾವು ಪರಿಗಣಿಸ್ತಿದ್ವಿ, ದೇಶದ್ರೋಹಿಗಳು ಅಂತ. ಯಾಕೆಂದರೆ ಕ್ರೀಡೆ ಆ ರೀತಿ ಒಂದು ಸಂಬಂಧವನ್ನು ರಾಷ್ಟ್ರದ ಜೊತೆಗೆ ಬೆಸೆಯುತ್ತೆ. ಅದರಲ್ಲೂ ಕ್ರಿಕೆಟು ಜಾಗತಿಕವಾಗಿ ಪಾಪ್ಯುಲರ್ ಆಗಿರುವಂಥ ಕೆಲವು ಆಟದಲ್ಲಿ ಅದು ಒಂದು. ಫುಟ್ಬಾಲು, ಕ್ರಿಕೆಟು, ವಿಂಬಲ್ಡನ್ನು ಇವೆಲ್ಲ ಪಾಪ್ಯುಲರ್ ಇರುವಂಥ, ಕಮರ್ಷಿಯಲಿ ಪಾಪ್ಯುಲರ್ ಆಗಿರುವಂಥ ಒಂದು ಆಟಗಳಿವೆಲ್ಲ. ದೇಶದ ಜೊತೆಗಿರೋ ಸಂಬಂಧ, ರಾಜ್ಯದ ಜೊತೆಗಿರೋ ಸಂಬಂಧ ಅಂತ ಸೂಚಿಸುತ್ತೆ. IPL ಅಲ್ಲಿ ಹಂಗಿಲ್ಲ. ಜಾಗತಿಕವಾಗಿರುವಂಥ ಆಟಗಾರರನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹರಾಜಲ್ಲಿ ಕೂಗ್ತಾರೆ. ಇದೊಂದು ಫ್ರಾಂಚೈಸಿ. ರಾಯಲ್ ಚಾಲೆಂಜ್ ಅನ್ನೋದು ಒಂದು ಫ್ರಾಂಚೈಸಿ. ನಾನು ಕೇಳಿದೆ, ಮಾಲೀಕರು ಯಾರು ಅಂತ. ಯಾರು ಮಾಲೀಕರು? ನಾನು ಸರ್ಕಾರದ ಸಂಭ್ರಮ ನೋಡಿದಾಗ ನಾನು ಸರ್ಕಾರವೇ ಮಾಲೀಕರೇನೋ ಅಂತ ಅನಿಸ್ಬಿಟ್ಟಿತ್ತು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದೊಡ್ಡ ಹೂಡಿಕೆ ಮಾಡಿದಾರೆ ಅನ್ನೋ ಅನುಮಾನ ಬರೋ ರೀತಿಲಿ ಅವ್ರು ನಡ್ಕೊಂಡು. ಈಗ ನಿಮಗೆ ಮುಂಬೈ ತಂಡ ಸಲುವಾಗಿ ನೀತಾ ಅಂಬಾನಿ ಹೂಡಿಕೆ ಇದೆ. ನೀತಾ ಅಂಬಾನಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆಂದರೆ ಆ ತಂಡಕ್ಕೆ ಹೂಡಿಕೆ ಮಾಡಿರೋದೇ ಅವರು. ಪಂಜಾಬಿನ ಪರವಾಗಿ ಪ್ರೀತಿ ಜಿಂಟಾ ಕಾಣಿಸ್ಕೊಳ್ತಾರೆ. ಅವರಿಗೆ ಸ್ವಯಂ ಆಟಗಾರರಿಗೆ ಅಲ್ಲಿದ್ದು ಬೆಂತಟ್ತಾರೆ, ಸಮಾಧಾನ ಮಾಡ್ತಾರೆ, ಅವರ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾರೆ. ಇಲ್ಲಿ ಹೂಡಿಕೆದಾರರು ಯಾರು? RCBಗೆ ಸಿದ್ದರಾಮಯ್ಯನವರು ಹೂಡಿಕೆದಾರರ, DK ಶಿವಕುಮಾರ್ ಅವರು ಹೂಡಿಕೆದಾರರ, ಅಥವಾ ಕರ್ನಾಟಕ ಸರ್ಕಾರ ಹೂಡಿಕೆದಾರರ, ಅಥವಾ ಕನ್ನಡಿಗರು ಯಾರಾದರೂ ಹೂಡಿಕೆದಾರರ? ಯಾರು ಹೂಡಿಕೆದಾರರು? ಸಂಭ್ರಮಿಸಿದ ರೀತಿ ನೋಡಿದಾಗ ಕರ್ನಾಟಕ ಸರ್ಕಾರವೇ ಇನ್ವೆಸ್ಟ್ ಮಾಡಿದೆ ಅನ್ನೋ ಥರದ ರೀತಿಯಲ್ಲಿ ಇವರು ನಡ್ಕೊಂಡು. ಆಮಂತ್ರಿಸಿದವರು ತಲೆದಂಡ ಆಗಬೇಕು. ಪೊಲೀಸ್ ಅಧಿಕಾರಿಗಳು ಆಮಂತ್ರಿಸಿದ್ದು, ಪೊಲೀಸ್ ಅಧಿಕಾರಿಗಳು ಆಯೋಜನೆ ಮಾಡಿದ್ದು ತಲೆದಂಡ ಆಗಬೇಕು. 11 ಜನರ ಸಾವು ಸಾಮಾನ್ಯ ಸಂಗತಿ ಅಲ್ಲ. ಎಷ್ಟೋ ಜನರ ಮನೆಯ ಆ ಮನೆಯ ಭವಿಷ್ಯನೇ ಹೋಗಿದೆ. ಆ ಮನೆಯ ಭವಿಷ್ಯನೇ ಸಂಪೂರ್ಣವಾಗಿ ಕತ್ತಲನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಇದ್ದು ಒಬ್ಬ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ದುಡಿತಿದ್ದ ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಎಲ್ಲರೂ 15ರಿಂದ 37-38 ವರ್ಷದ ವಯೋಮಿತಿಯವ್ರನ್ನ ನಾವು ಕಳ್ಕೊಂಡಿರೋದು. ದೇಶದ ಆಸ್ತಿ ಅವ್ರನ್ನ ಕಳ್ಕೊಂಡಿದ್ದಾವೆ. ಆಮಂತ್ರಿಸಿದವ್ರು ಯಾರು? ಪೊಲೀಸ್ ಇಲಾಖೆಯವರು ಆಮಂತ್ರಿಸಿದ್ದು, ಆಯೋಜಿಸಿದ್ದು ಪೊಲೀಸ್ ಇಲಾಖೆನ. ವಿಧಾನಸೌಧದಲ್ಲಿ ಆಯೋಜಿಸಿದ್ದು ಪೊಲೀಸ್ ಇಲಾಖೆನ, ಪೊಲೀಸ್ ಕಮಿಷನರ. ಆಯೋಜಿಸಿದವ್ರು ತಲೆದಂಡ ಆಗಬೇಕಾ ಬೇಡವಾ? ಸಾರ್ವಜನಿಕವಾಗಿ ನೀವೆಲ್ಲ ಇದಕ್ಕೆ ಬನ್ನಿ ಅಂಥೇಳಿ ಕರೆ ಕೊಡೋ ಕೆಲಸನ ಮಾಡಿದವರು ತಲೆದಂಡ ಆಗಬೇಕಾ ಬೇಡವಾ? ಅವರ ತಲೆ ಉಳಿಸೋದಕ್ಕೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಲಿ ತಗೋತೀರಿ ನೀವು? ನನಗಿರೋ ಮಾಹಿತಿ, ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನೂ ಒಂದು ದಿನ ಸಮಯ ಕೊಡಿ, ವ್ಯವಸ್ಥಿತವಾಗಿ ಆಯೋಜನೆ ಮಾಡೋಣ, ಈಗ ಕಷ್ಟ ಆಗುತ್ತೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮಾಡ್ರಿ ಏನಾಗುತ್ತೆ ಅನ್ನುವಂಥ ದಿಮಾಕು
ಅಧಿಕಾರದ ಮದ ಜನರ ಭಾವನೆಯನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥ, ಬಳಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇವೆಲ್ಲ ತಾತ್ಕಾಲಿಕವಾಗಿರುವಂಥ ಪ್ರಚೋದನೆಗಳು, ಇವೆಲ್ಲ ಲಾಂಗ್ ಟರ್ಮ್ ಇರಲ್ಲ. ಇವೆಲ್ಲ ಲಾಂಗ್ ಟರ್ಮ್ ಜನರ ಮನಸ್ಸಲ್ಲಿ ಉಳಿಯಲ್ಲ. ನಾಳೆ RCB 2 ಮ್ಯಾಚ್ ಸೋತ್ರೆ ಇವರೇ ಬೈಕೊಂಡು ಓಡಾಡ್ತಾರೆ, ಯಾರನ್ನ ಹೀರೋ ಅಂತ ಪರಿಗಣಿಸಿರ್ತಾರೆ. ಈಗ ನಾನು ನೋಡಿದ್ದೀನಿ, ರವಿಶಾಸ್ತ್ರಿ ಹೀರೋ ಅಂತಿದ್ರು, ರವಿಶಾಸ್ತ್ರಿ ಕಂಟಿನ್ಯೂ ವಿಫಲ ಆಗ್ತಿದ್ದಂಗೆ ಅವ್ನು ನೋಡೋದು ಬೈಯಕ್ಕೆ ಶುರು ಆಗೋದು. ಇವೆಲ್ಲ ಹಾಗೆ ತಾತ್ಕಾಲಿಕವಾಗಿರೋ ಎಮೋಷನ್ಸು, ಪರ್ಮನೆಂಟ್ ಇರಲ್ಲ ಇವು ಯಾವುದೂ. ಅಜರುದ್ದೀನ್ ಒಂದು ಕಾಲದಲ್ಲಿ ತಲೆ ಮೇಲೆ ಕೂರಿಸ್ಕೊಂಡಿದ್ರು, ಕೊನೆಗೆ ಅಜರುದ್ದೀನ್ ನೋಡಿದ್ರು ಬೈಯಕ್ಕೆ ಶುರು ಮಾಡಿದ್ರು. ಇದು ಟೆಂಪ್ರವರಿ ಎಮೋಷನ್ಸು. ಆದರೆ ಆ ಟೆಂಪ್ರವರಿ ಎಮೋಷನ್ಸ್ಗೆ ಸರ್ಕಾರ ಲೀಡ್ ಮಾಡೋಕ್ಕೆ ಹೋಗಿ ಅಮಾಯಕರ ಬಲಿ ತಗೊಂಡು ನೋಡಿ. ಇದು ಪ್ರಕರಣದ ಗಂಭೀರತೆ ಪ್ರಕರಣ ಆದಮೇಲೆ ಅನಿಸಿದೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇದು ಚರ್ಚೆ ವಿಷಯ ಆಗಿದೆ. ಎಲ್ಲ ಆಲ್ಮೋಸ್ಟ್ ಪ್ರಮುಖ ನ್ಯೂಸ್ ಚಾನಲ್ಗಳು ಇದನ್ನು ಚರ್ಚೆ ವಿಷಯವಾಗಿ ಮಾಡಿದ್ದಾವೆ. ಹಾಗೆ ಅನಿಸಿರೋ ಪರಿಣಾಮ ಇವರು ಯಾರು ಆತುರ ತೋರಿಸಿದ್ರು, ವಿಧಾನಸೌಧದಲ್ಲಿ ನೀವು ಹೆಂಗೆ ಯೋಚನೆ ಮಾಡಿ, ವಿಧಾನಸೌಧದಲ್ಲಿ ಮುಖ್ಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೊರತುಪಡಿಸಿ ಇನ್ಯಾರಿಗೂ ಸೋಮೋಟೋ ಡಿಸಿಷನ್ ತಗೊಂಡು ಆಯೋಜನೆ ಮಾಡೋಕ್ಕಾಗಲ್ಲ. Who is responsible? Chief Minister, he is the responsible. Deputy Chief Minister, he is the responsible. Chief Secretary, he is the responsible. ನೀವು ಪೊಲೀಸ್ ಅಧಿಕಾರಿಗಳು ನಾವು ಮಾಡ್ತೀವಿ ಅಂತ ಹೇಳಿ ನಿರ್ಲಕ್ಷ್ಯ ವಹಿಸಿದರೆ ಪೊಲೀಸ್ ಅಧಿಕಾರಿಗಳು ತಪ್ಪು. ಅವರು ಅನುಮತಿನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ 18 ಪ್ರಶ್ನೆಗಳಲ್ಲಿ ಎಲ್ಲವನ್ನೂ ಕೇಳಿದ್ದೀನಿ. ಅದನ್ನು ಪುನರಾವರ್ತನೆ ಮಾಡೋಕ್ಕೋಗಲ್ಲ. ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ ರೆಸ್ಪಾನ್ಸಿಬಿಲಿಟಿ, ಅದಕ್ಕೆ ಬೇಕಾದಂಥ ಮೆಜರ್ಸು ಯಾವುದೇ ಮೆಜರ್ಸ್ ತಗೊಂಡಿಲ್ಲ. ಎಚ್ಚರಿಕೆನೂ ವಹಿಸಲಿಲ್ಲ. ವಿಧಾನಸೌಧ ಮುಂಜಾನೆ ನೂಕುನುಗ್ಲಾಯಿತು, ಚಪ್ಪಲಿಗಳ ರಾಶಿ ವಿಧಾನಸೌಧ ಮುಂಜಾನೆ ಬಿದ್ದಿದೆ. ಆಗ ಎಚ್ಚರಿಕೆ ವಹಿಸಿದ್ರು ಕೂಡ ಸಾವು ತಪ್ಪಿಸ್ಬೋದಿತ್ತು. ಚಪ್ಪಲಿಗಳ ರಾಶಿ ವಿಧಾನಸೌಧದ ಮುಂದೆನೂ ಬಿದ್ದಿದೆ. ಆಗ ಎಚ್ಚರ ವಹಿಸಿದ್ರು, ಸಾವು ತಪ್ಪಿಸ್ಬೋದಿತ್ತು. ಈ ಮೆಟ್ರೋದಲ್ಲಿ ಮತ್ತು ಟ್ರಾಫಿಕ್ಕು ಕಂಜೆಸ್ಟ್ ಆಗಿತ್ತಲ್ಲ, ಅಂದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸೌಧದ ಕಡೆಗೆ, ಆಗ ಅಂದಾಜು ಮಾಡಿದ್ರು ಕೂಡ ಎಚ್ಚರ ವಹಿಸ್ಬೋದಾಗಿತ್ತು. ಸಾವಿನ ಪ್ರಮಾಣವನ್ನು ತಪ್ಪಿಸ್ಲಿಕ್ಕೆ ಬರ್ತಿತ್ತು. ಮೆಟ್ರೋ ನಿಲ್ಲಿಸಿ ಟ್ರಾಫಿಕ್ಕು ಮ್ಯಾನೇಜ್ ಮಾಡಿ ಅಲ್ಲಲ್ಲೇ ಬ್ಲಾಕ್ ಮಾಡಿ ಈ ಚಿನ್ನಸ್ವಾಮಿ ಕಡೆಗೆ ಬರದಂತೆ, ಇನ್ನಷ್ಟು ಒತ್ತಡ ನಿರ್ಮಾಣ ಆಗದಂತೆ ತಡೆದಿದ್ದರೂ ಆಗ್ತಿತ್ತು. ಇದು ಯಾವುದೂ ಮಾಡಿಲ್ಲ. ಇದನ್ನು ದುಃಖದಲ್ಲೇ ಹೇಳ್ತಾ ಇದ್ದೀನಿ, ಇದು ಯಾವುದೂ ಮಾಡಿಲ್ಲ. ಒಣಗೇಡಿ ವರ್ತನೆ ಇದು. ಅದಕ್ಕೆ ನಾನು ಹೇಳಿದ್ದು, ಇದು ಒಂದು ರೀತಿಯ ಕ್ರಿಮಿನಲ್ ಅಪರಾಧ ಅಂತೇಳಿ. ನ್ಯಾಯಾಧೀಶರ ವತಿಯಿಂದ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾಗಿರ್ತಕ್ಕಂಥ, ನ್ಯಾಯಯುತವಾಗಿರ್ತಕ್ಕಂಥ ತನಿಖೆ ನಡೆಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ದೊಡ್ಡವರ ತಲೆ ಉಳಿಸೋದಕ್ಕೆ ಪಾಪದವರ ತಲೆದಂಡ ಮಾಡಿದ್ದೀವಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸೆಲ್ಫಿ ತಗೊಳ್ಳೋಕ್ಕೆ ಕಂಡವರ ಮಕ್ಕಳ ಬಲಿ ತಗೊಂಡ್ರಿ. ಈಗ ನಿಮ್ಮ ತಲೆ ಉಳಿಸ್ಕೊಳ್ಳೋದಕ್ಕೆ ಆ ಅಧಿಕಾರಿಗಳನ್ನ ಯಾರು ಕಷ್ಟಪಟ್ಟರು, ಯಾರು ಎಲ್ಲಿ ನೋಡ್ರಿ, ಅಲ್ಲಿ ಇಂಜೂರ್ ಆದಾಗ ಹೊತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸೋದಕ್ಕೆ ಹೊತ್ಕೊಂಡು ಓಡೋಗ್ತಿದ್ದರು ಪೊಲೀಸ್ನರಿ. ಯಾವುದಾದ್ರೂ ರಾಜಕೀಯ MP-ನ MLA-ನ ಅಥವಾ ಅವರ ಮಕ್ಕಳು ಮಂತ್ರಿನೋ ನೆರವಿಗೆ ಬಂದಿದ್ದು ನೋಡಿದ್ರ ನೀವು? ಇವರೆಲ್ಲ ಜನ ಸಾಯ್ತಾ ಇದ್ದಾರೇನೋ ವರದಿ ಬಂದಾಗಲೂ ಕೂಡ ಇವರು ಟ್ರೋಫಿ ಎತ್ತಿಟ್ಕೊಂಡು ಇವರೇ ಏನು ಗೆಲ್ಸಿದ್ರೇನೋ, ಇವರೇ ಆಟ ಆಡಿದ್ರೇನೋ ಅನ್ನೋ ರೀತಿಯ ಫೋರ್ಸ್ ಕೊಡ್ತಾ ಇದ್ರು. ಟ್ರೋಫಿ ಎತ್ತಿಟ್ಕೊಂಡು ಆಟ ಆಡಿದ್ರೆ ಇವರು ಅಲ್ಲ. ಕರ್ನಾಟಕದ ಯಾವ ಸ್ಪಾನ್ಸರ್ಶಿಪ್ಪು ಇಲ್ಲ. ಹೆಸರು RCB ಅನ್ನೋದೊಂದು ಬಿಟ್ಟರೆ, ರಾಯಲ್ ಚಾಲೆಂಜ್ ಬೆಂಗಳೂರು ಅನ್ನೋದು ಬಿಟ್ಟರೆ ಇನ್ಯಾವ ಸಂಬಂಧನೂ ಇಲ್ಲ. ಈ ಥರದ ಮಾನಸಿಕತೆ ಇದ್ದರೆ ಈಸ್ಟ್ ಇಂಡಿಯಾ ಕಂಪ್ನಿನೂ ನಮ್ಮದು ಅಂದ್ಬಿಡೋರು ಇವರು. ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾ ಅಂತ ಹೆಸರಿಟ್ಕೊಂಡಿದ್ರು. ಈ ಥರದ ಮಾನಸಿಕತೆ ಇರೋ ಜನ ಆ ಈಸ್ಟ್ ಇಂಡಿಯಾ ಕಂಪನಿ ಯುದ್ಧದ ಗೆಲುವನ್ನು ಸಂಭ್ರಮಿಸಿದ್ರು ಆಶ್ಚರ್ಯಪಡ್ತಿರ್ಲಿಲ್ಲ. ಇದನ್ನೊಂದು ಆಟವಾಗಿ ನೋಡಬೇಕಾದವರು, ಆಟವನ್ನು ಜನಸಾಮಾನ್ಯರ ಸಂಭ್ರಮಕ್ಕೆ ಬಿಡಬೇಕಾದವರು ತಾವು ತಮ್ಮ ತೆವಲಿಗೋಸ್ಕರ ಬಲಿ ತಗೊಂಡಿದ್ದಾರೆ. ಹಾಗಾಗಿ ಇದನ್ನು ಲಘುವಾಗಿ ಪರಿಗಣಿಸಂಗಿಲ್ಲ. ಇನ್ಯಾರ್ದೋ ತಲೆದಂಡ ಮಾಡಿ ಇವ್ರ ತಲೆ ಉಳಿಸ್ಕೊಳ್ಳೋಕ್ಕೂ
ಸಾಧ್ಯ ಇಲ್ಲ. ನೈತಿಕ ಹೊಣೆ ಈ ಕಾರ್ಯಕ್ರಮವನ್ನು ದಬಾಯಿಸಿ ಪೊಲೀಸ್ ಇಲಾಖೆ ಮೇಲೆ ಹೇರಿದವರು ಇನ್ಯಾರು ಸಾಧ್ಯ ಇದೆ? ಒಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಇವ್ರು ಯಾರಾದರೂ ಒತ್ತಡ ಹೇರಬೇಕೇ ಹೊರತು ಇನ್ಯಾರು ಒತ್ತಡ ಹೇರಕ್ಕೆ ಸಾಧ್ಯ ಇಲ್ಲ. ಅವರ ಆತ್ಮಸಾಕ್ಷಿನ ಪ್ರಶ್ನೆ ಮಾಡ್ಕೊಳ್ಳಿ. ನನಗೆ ಮಾಹಿತಿ ಇದೆ, ಮಾಡ್ರಿ ಏನಾಗುತ್ತೆ ಅಂತ ಹೇಳಿದವರು. ಹಾಗಾಗಿ ಇದಕ್ಕೆ ತಪ್ಪು ಮಾಡಿದವರು ತಲೆದಂಡ ಆಗಲೇಬೇಕು, ಅವ್ರು ನಡ್ಕೊಂಡು ಅದು ಇದ್ರೆ ಸ್ಪಷ್ಟಪಡಿಸ್ಲಿ. ಹೆಂಗೋ ಅವ್ರೀಗ 1400 ಕೋಟಿಗೂ ಹೆಚ್ಚಿನ ಆಸ್ತಿನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. RCB ಹೂಡಿಕೆ ಇದೆಯಾ? ಇಲ್ಲಿ ಸರ್ಕಾರ ಯಾಕೆ ಸಂಭ್ರಮದ ಆಯೋಜನೆ ಮಾಡ್ತೇವೆ? ಮತ್ತು ಸ್ವತಃ ಉಪಮುಖ್ಯಮಂತ್ರಿಗಳು ಏರ್ಪೋರ್ಟಲ್ಲಿ ರಿಸೀವ್ ಮಾಡಿದ್ದು ನೋಡಿ. ಎಷ್ಟೋ ಸರಿ ನಮ್ಮ ದೇಶದ ಸೈನಿಕರು ಯುದ್ಧ ಮಾಡ್ತಾ ದೇಶದ ರಕ್ಷಣೆಯಲ್ಲಿ ಹುತಾತ್ಮರಾದರೆ ಅವರ ಶವವನ್ನು ರಿಸೀವ್ ಮಾಡೋದಕ್ಕೆ ಕೆಲವೊಮ್ಮೆ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಮಂತ್ರಿಗಳಾಗಲಿ, ಜಿಲ್ಲಾ ಮಂತ್ರಿಗಳು ಇಲ್ಲದೆ ಇರೋದನ್ನು ನಾವು ನೋಡಿದ್ದೇವೆ. ಕೆಲವೊಮ್ಮೆ ಕೆಲವು ಸರಿ ಹೋಗಿದ್ದಾರೆ, ಕೆಲವು ಸರಿ ಹೋಗಿಲ್ಲ. ಇದರಲ್ಲಿ ಒಂದು ಫ್ರಾಂಚೈಸಿ ಗೆಲುವನ್ನು ಸರ್ಕಾರದ ಗೆಲುವು ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡೋದ್ರ ಉದ್ದೇಶ ಏನಿತ್ತು? ಇದು ನನಗಿರುವಂಥ ಮೂಲಭೂತ ಪ್ರಶ್ನೆ. ಇನ್ನು ಆಟಗಾರರಲ್ಲಿ ಕನ್ನಡಿಗರು ಎಷ್ಟು ಜನ ಅಂತ ಕೇಳಿದಾಗ ಮಯಾಂಕ್ ಅಗರ್ವಾಲ್ ಒಬ್ಬರೇ ಕರ್ನಾಟಕದಲ್ಲಿ ವಾಸ ಇರೋರು. ಇನ್ನು ಉಳಿದವರು ಯಾರು ಕರ್ನಾಟಕಕ್ಕೆ ಸಂಬಂಧ ಇಲ್ಲದೆ ಇರೋರು, ಇನ್ಯಾರೂ ಕರ್ನಾಟಕಕ್ಕೆ ಸಂಬಂಧ ಇಲ್ಲವರು. ಕನ್ನಡದ ಆಟಗಾರರು ಬೇರೆ ತಂಡಗಳಲ್ಲಿ ಆಡ್ತಾ ಇದ್ದಾರೆ. ಯಾಕೆಂದರೆ ಹರಾಜಲ್ಲಿ ಕೂಗಿದ್ದಾರೆ, ಇವ್ರು ಕೂಗಲಿಲ್ಲ. RCB ಅವರು ಭಾಳ ಪ್ರೇಮ ಇದ್ದಿದ್ದರೆ ಕರ್ನಾಟಕದ ಆಟಗಾರರನ್ನೇ ಹರಾಜಲ್ಲಿ ಕೂಗ್ಬೋದಿತ್ತು, ಕೂಗಲಿಲ್ಲ ಅವರು. ಅಂದರೆ ಅಲ್ಲಿ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಅವ್ರಿಗೇನು ಸಂಬಂಧ ಇಲ್ಲ. ಅದೊಂದು ಫ್ರಾಂಚೈಸಿ ಆಕ್ಷನ್ ಮೇಲೆ ಆಟಗಾರರನ್ನು ಕೂಗಿದೆ. ದೇಶ ವಿದೇಶಗಳ ಆಟಗಾರರು ಅಲ್ಲಿದ್ದಾರೆ. ಅಲ್ಲಿಗೆ ರಾಷ್ಟ್ರೀಯತೆಯಾಗಲಿ ಪ್ರಾದೇಶಿಕತೆಯಾಗಲಿ ಇದಕ್ಕೆ ಸಂಬಂಧ ಪಡಲ್ಲ. ನಾನು ಇದು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಸಂಬಂಧ ಪಡಲ್ಲ. ಅಲ್ಲಿ ಸಂಬಂಧ ಇರೋದು ಆಟಗಾರರ ಆಟ ಮತ್ತು ಕಮರ್ಷಿಯಲ್ ಆಗಿರುವಂಥ ವ್ಯವಹಾರ, ವಾಣಿಜ್ಯ ವ್ಯವಹಾರ. ಇಷ್ಟೇ ಇರೋದು. ಕಮರ್ಷಿಯಲ್ ಬಿಸ್ನೆಸ್, ಆಟಗಾರರ ಆಟವನ್ನು ಸಂಭ್ರಮಿಸೋಣ. ನಾನು ಸಂಭ್ರಮಿಸಿದ್ದೇನೆ. ಸಿಕ್ಸರ್ ಹೊಡೆದಾಗ, ಆ ಕಡೆ ಸಿಕ್ಸರ್ ಹೊಡೆದಾಗಲೂ ಏನು ಚೆನ್ನಾಗಿ ಹೊಡೆದ ಅಂತ ನನಗೂ ಅನಿಸಿದೆ. ಔಟ್ ತೆಗೆದಾಗ ಬಾಲು ಯಾರ್ಕರ್ ಹಾಕಿದ, ಉಲ್ಟಾಸ್ ಹಾಕಿದ ಅಂತ ನಾವು ಅದನ್ನು ಲೈನ್ ಲೆಂತ್ ಕರೆಕ್ಟ್ ಇತ್ತು, ಏನು ಸ್ಪೀಡಲ್ಲಿ ಅಂತ ಇದೆಲ್ಲ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಯಾಕೆಂದ್ರೆ ನಾವು ಕ್ರಿಕೆಟ್ನ ಮೈ ಮೇಲೆ ಹಚ್ಕೊಳ್ಳದೆ ಇದ್ರೂ ಕ್ರಿಕೆಟ್ ಆಡ್ದವನು ಕ್ರಿಕೆಟ್ನ ಪ್ರೇಮಿ, ಹಾಗಂತ ಅದನ್ನ ಮೈ ಮೇಲೆ ಹಚ್ಕೊಂಡವನಲ್ಲ. ಇದು ವಿಶ್ಲೇಷಣೆ. ಇಲ್ಲಿ ಸರ್ಕಾರ ತಪ್ಪು ಮಾಡಿತ್ತು. ಇಲ್ಲಿ ಸರ್ಕಾರ ತಪ್ಪು ಮಾಡಿದ್ದು ಯೋಜನಾಬದ್ಧವಾದ ಆಯೋಜಿಸಲಿಲ್ಲ. ಸರ್ಕಾರ ಸಂಭ್ರಮಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಜನಮಾನಸದ ಭಾವನೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅಂತ ಅನಿಸಿದರೆ ಯೋಜನಾಬದ್ಧವಾಗಿ ಮಾಡಬೇಕಿತ್ತು. ಜನಮಾನಸದಲ್ಲಿರುವಂಥ ಎಮೋಷನ್ಸ್ನ ಲಾಭ ಮಾಡಿಕೊಳ್ಬೇಕು ಅನ್ನುವಂಥ ತೆವಲಿಗೆ 11 ಜನರ ಅಮಾಯಕರ ಸಾವಿಗೆ ಕಾರಣರಾದರು. ಅವರೆಲ್ಲ ಕೇವಲ ಕ್ರಿಕೆಟ್ ಪ್ರೇಮದಲ್ಲಿ ಬಂದಿದ್ದಾರೆ, ಕ್ರಿಕೆಟ್ ಅವರ ಸ್ಟಾರ್ ಆಟಗಾರರ ಮೇಲಿನ ವ್ಯಾಮೋಹದಲ್ಲಿ ಬಂದಿದ್ದಾರೆ. ಅವ್ರಿಗೇನು ಸಂಬಂಧ ಇಲ್ಲ. ಆದರೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಬೇಕಾಗಿ ಜವಾಬ್ದಾರಿ ನಮ್ಮದಿತ್ತು. ತಲೆದಂಡ ಯಾರು ತಲೆದಂಡ ಆಗಬೇಕು? ನಾವು ಭಾಳ ಸ್ಪಷ್ಟ ಇದ್ದೀವಿ. ತಲೆದಂಡ ಆಗಬೇಕಾದವರು ನೇತೃತ್ವ ವಹಿಸಿದವರು ಆಯೋಜಕರು ತಲೆದಂಡ ಆಗಬೇಕು. ಆಯೋಜಕರು ತಲೆದಂಡ ಆಗದೆ ಈಗ ನೋಡಿ ಅಲ್ಲು ಅರ್ಜುನ್ನ ಅವನ ಮೇಲೆ ಕೇಸ್ ಹಾಕಿದರು. ಇದೇ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ. ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ರಾ? ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಾ? ಅಲ್ಲಿ ಅಲ್ಲು ಅರ್ಜುನ್ ನೀವು ಜೈಲಿಗೆ ಕಳಿಸಿದ್ರಿ ಅಲ್ಲು ಅರ್ಜುನ್ನ. ಯಾಕೆ ಇಲ್ಲಿ ನಿಮಗೆ ಧೈರ್ಯ ಇಲ್ವಾ? ಮತ್ತು ಅದಕ್ಕಾಗಿ ನಾನು ಹೇಳ್ತಾ ಇರೋದು ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ರಾಜ್ಯ, ದೇಶ, ಜಗತ್ತಿಗೆ ತಿಳಿಬೇಕು. ಅದಕ್ಕಾಗಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಸ್ವತಂತ್ರ ನ್ಯಾಯಾಂಗ ತನಿಖೆ ಹಾಲಿ
ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಾಗಬೇಕು.